ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಏನು ಭೀಮಾ ತೋರಿಸಿದ್ನಲ್ಲ ಜಾಗ 13 ಕಡೆ, ಅದರಲ್ಲಿ ಇವತ್ತು 6ನೇ ಕಡೆ ಅಗೀತಾ ಇದ್ದಾರೆ. ಆ 6ನೇ ಕಡೆ ಮೂಳೆ ಸಿಕ್ಕಿದೆ. ಆ ಮೂಳೆ ಸಿಕ್ಕಿದ ಮೇಲೆ ಅದಕ್ಕೆ ಏಟಾಗಿದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಆ ಮೂಳೆ ಸಿಕ್ಕಿದ ಜಾಗದ ಪಕ್ಕದಲ್ಲಿ ಅಗ್ಯಕ್ಕೆ ಶುರು ಮಾಡಿದ್ದಾರೆ. ಇದಂತೂ ಧರ್ಮಸ್ಥಳ ಪ್ರಕರಣದಲ್ಲಿ ದೊಡ್ಡ ತಿರುವು ಸಿಕ್ಕಂಗೆ ಆಗಿದೆ. ಆ ಮೂಳೆ ಯಾರ್ದು, ಹೆಣ್ಮಕ್ಳದ ಗಂಡು ಮಕ್ಳದ ಅಂತ ಚೆಕ್ ಮಾಡಿ ಆಮೇಲೆ ತಿಳಿಸ್ತಾರೆ. ಆದರೆ ಫೈನಲ್ ಆಗಿ ಸ್ನೇಹಿತರೆ, ಇದಂತೂ ಧರ್ಮಸ್ಥಳ ಪ್ರಕರಣದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. 2-3 ದಿವಸದಿಂದ ಏನೂ ಸಿಕ್ಕಿರಲಿಲ್ಲ. ID ಕಾರ್ಡು ಹಾಗೂ ಆಧಾರ್ ಕಾರ್ಡ್ ಅಷ್ಟೇ ಸಿಕ್ಕಿತ್ತು. ಆದರೆ ಈಗ ಮೂಳೆ ಸಿಕ್ಕಿದೆ. ಯಾರೆಲ್ಲ ಧರ್ಮಸ್ಥಳದ ಬಗ್ಗೆ ಏನು ಮಾತಾಡ್ಕೋತಾ ಇದ್ರು ಇಲ್ವೋ ಅದು ಬೇರೆ. ಆದರೆ ಭೀಮಾನೇ ಸುಳ್ಳು, ಭೀಮಾ ಹೇಳ್ತಾ ಇರೋದು ಸುಳ್ಳು, ಇದು ಫೇಕ್ ಪ್ರಕರಣ ಅಂತ ಎಲ್ಲ ಹೇಳ್ತಾ ಇದ್ರು. ಕೆಲವರು ಇಲ್ಲ ಭೀಮಾ ಕರೆಕ್ಟು, ಭೀಮಾ ನಿಜ ಅಂತಲೂ ಹೇಳ್ತಾ ಇದ್ರು. ಆದರೆ ಫೈನಲ್ಲಾಗಿ ಮೂಳೆ ಸಿಕ್ಕಿದೆ. ಅದು ಭೀಮಾ ಹೇಳಿರೋ ಜಾಗದಲ್ಲೇ ಸಿಕ್ಕಿದೆ. ಅದು ಭೀಮಾ ಊತಿರದ ಅಥವಾ ಬೇರೆ ಯಾರಾದರೂ ಊತಿರದ ಅಥವಾ ಗ್ರಾಮದಲ್ಲಿ ಧರ್ಮಸ್ಥಳ ಅನ್ನೋ ಗ್ರಾಮದಲ್ಲಿ ಸತ್ತಿರೋರ್ದ, ಅದನ್ನು ಇನ್ನೂ ಫೋರೆನ್ಸಿಕ್ ಲ್ಯಾಬು ಟೆಸ್ಟ್ ಮಾಡಿ ಹೇಳುತ್ತೆ. ಆದರೂ ಫೈನಲ್ಲಾಗಿ ಮೂಳೆ ಸಿಕ್ಕಿದೆ. ಈ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಂಗಾಗಿದೆ. ಮುಂದೆ ಏನಾಗುತ್ತೆ ಕಾದು ನೋಡೋಣ.